दक्षिणामूर्ति देवानां सकल कार्य विजय भव।
ಗುಂಡ್ಬಾಳ ದೇವಸ್ಥಾನದ ಆಡಳಿತ ಮಂಡಳಿ ಟ್ರಸ್ಟಿಗಳಾದ ಮಾರುತಿ ಪ್ರಭು ಅವರು ಈಗ ನಮ್ಮೊಂದಿಗಿದ್ದಾರೆ. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ವಿವರ ಕೊಡ್ಬೋದಾ? ಮುಖ್ಯ ಪ್ರಾಣದೇವರ ಬಗ್ಗೆ ಸ್ವಲ್ಪ ಮಟ್ಟಿಗೆ ನನಗೆ ತಿಳಿದ ಮಟ್ಟಿಗೆ. ಹೇಳಿ ಸರ್, ಹೇಳಿ. ಅಂದರೆ ಇಲ್ಲಿ ಬಹುಶಃ 400 ವರ್ಷದ ಇತಿಹಾಸ ಉಂಟು ಅಂತ ಹೇಳ್ತಾರೆ. ಓಹೋ, ನಮಗೆ ಗೊತ್ತಿಲ್ಲ. ಹಿಂದೆ ಒಂದು ತಿಂಗಳು ಯಕ್ಷಗಾನ ಆಗ್ತಿತ್ತು, ಮಧ್ಯದಲ್ಲಿ ಬಿಡ್ತಿದ್ರು. ಇಲ್ಲಿ ಆ ತಾಳಿ ಮದ್ಲಿ ಬಂದವರು ಅವರೆಲ್ಲ ಬಂದುಕೊಂಡು ವರಾಡೆ ಮೇಲೆ ಆಟ ಮಾಡ್ತಾ ಇದ್ರು. ಅದೀಗ ಬೆಳೆದು ಎಲ್ಲಿ ತನಕ ಹೋಗಿದೆ ಅಂದರೆ
ದಿವಸಕ್ಕೆ 2 ಆಟ ಮಾಡಿದ್ರು ಹಾಂ ಪೂರೈಸ್ಕೊಳ್ಲಿಕ್ಕೆ ಆಗೋದಿಲ್ಲ. ಓಹೋ ಈಗ 9ನೇ ವರ್ಷಕ್ಕೆ ಬುಕಿಂಗ್ ಸ್ಟಾರ್ಟ್ ಆಗಿದೆ. ಹಾಂ 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 ಒಂದು ವರ್ಷಕ್ಕೆ ಹಾಂ ಕಾಯಮ್ಮೆ ಹರಕೆದಾರರೆ 139 ಮಂದಿ ಇದ್ದಾರೆ. ಹಾಂ ಆ 139 ಆದ ನಂತರ ಹಾಂ ಈ ಬುಕಿಂಗ್ ಮಾಡಿದವರು ಇದ್ದಾರಲ್ಲ ಒಂದೊಂದು ಆಟದವರು, ಹಾಂ ಅವ್ರಿಗೆ ಸೇವೆ ಕೊಡ್ತೇವೆ. ಓಹೋ ಹಾಂ ಹ್ಞೂ ಈ ಅಲ್ಲಿ ಮಾರುತಿ ಟೆಂಪಲ್ ಮುಖ್ಯ ಪ್ರಾಣದೇವರು ಮುಖ್ಯ ಪ್ರಾಣ. ಹಾಂ ಇಲ್ಲಿ ಯಕ್ಷಗಾನ ಆಗೋದು. ಓಹೋ ಇಲ್ಲಿ ಹಾಂ ಹಾಂ ಮತ್ತೆ ಇಲ್ಲಿ ವಿಶೇಷ ಅಂದ್ರೆ ಹಾಂ ದೇವರು ನೇರ ನೋಡಿದ್ರಲ್ಲ, ಹೌದೌದು ಯಕ್ಷಗಾನ ಆಗುವಂತ ಕ್ಷೇತ್ರ ಬಹುಶಃ ಎಲ್ಲೂ ಇಲ್ಲ. ಹೌದಲ್ಲ. ಮತ್ತೆ ಒಂದೇ ರಂಗಸ್ಥಳದಲ್ಲಿ 5 ತಿಂಗಳು ಯಕ್ಷಗಾನ ಆಗುವಂತ, ಅಂದ್ರೆ ಯಕ್ಷಗಾನ ಆಗ್ತದೆ 2-3 ಮೇಳದ, ಆದ್ರೆ ಬೇರೆ ಬೇರೆ ಕಡೆ ಆಗ್ತದೆ. ಇದು ಒಂದೇ ಕ್ಷೇತ್ರದಲ್ಲಿ ಒಂದೇ ರಂಗಸ್ಥಳದಲ್ಲಿ 5 ತಿಂಗಳ ಯಕ್ಷಗಾನ ಆಗುವಂತದ್ದು ಬಹುತೇಕ ಎಲ್ಲೂ ಇಲ್ಲ. ಹೌದು. ಈ ಟೆಂಪಲ್ ತುಂಬಾ ಪುರಾತನ ಕಾಲದ ಹೇಗೆ? ಮೊದಲು ಪುರಾತನ ಇತ್ತು, ಈಗ ಒಂದು ತಟ್ಟಿ ಬಿಡಾರದಲ್ಲಿ ದೇವರಿತ್ತು. ಈಗ ಹೇಗೆ ಜನ ಇಂಪ್ರೂವ್ ಆದ್ರು ಹಾಗೆ ಇಂಪ್ರೂವ್ ಆದಂಗೆ ದೇವಸ್ಥಾನ ಬೆಳೀತಾನೆ ಹೋಯ್ತು. ಈಗ ದೇವಸ್ಥಾನ ಕಟ್ಟಿ ಈಗ 75 ವರ್ಷ ಏನೋ ಆಯ್ತು. ಓಕೆ, ಸರಿ ಸರ್, ಮತ್ತೇನು ಬೇಕಾ? ಸ್ವಲ್ಪ ಹೇಳ್ಬೋದಾ ಗುಂಡುಬಾಳ ಮೇಳದ ಯಕ್ಷಗಾನದ ಬಗ್ಗೆ ಹೇಳ್ಬೋದಾ? ಈ ಮೇಳದ ಹಿನ್ನೆಲೆ ಮತ್ತು ಇಲ್ಲಿಯ ನಡೀತಾ ಇರುವಂತಹ ಯಕ್ಷಗಾನಗಳ ಬಗ್ಗೆ. ಯಕ್ಷಗಾನದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಇದು ಬಹುತೇಕ ನನಗೂ ತಿಳಿದ ಹಾಗೆ ಒಂದು 400ಕ್ಕೂ ಹೆಚ್ಚಿನ ವರ್ಷದ ಹಿಂದಿನಿಂದ ನಡ್ಕೊಂಡು ಬಂದಂಥ ಒಂದು ಕಾರ್ಯಕ್ರಮ ಅದು. ಓಹೋ, ಇದೊಂದು ಕಾರಣಿಕ ಸ್ಥಳ. ಅನೇಕರಿಗೆ ಇಲ್ಲಿ ನಾವು ಹೀಗೆ ಹರಕೆ ಹೇಳಿಕೊಂಡ್ರೆ ನಮ್ಮ ಕೆಲಸ ಆಗುತ್ತದೆ ಎನ್ನುವ ನಂಬಿಕೆ, ಮತ್ತು ನಡೆದು ಬಂದದ್ದು ಹೌದು, ಹಾಗೆ ನಡೆದು ಬಂದದ್ದು ಹೌದು. ಆ ಕಾರಣಕ್ಕಾಗಿ ಇಲ್ಲಿ ಯಕ್ಷಗಾನ, ಯಾಕಂದರೆ ಮುಖ್ಯ ಪ್ರಾಣನಿಗೆ ಯಕ್ಷಗಾನ ಅಂತ ಹೇಳಿದ್ರೆ ಭಾಳ ಪ್ರೀತಿ, ಸೇವೆ. ಅವನಿಗೆ ಉಳಿದ ಯಾವ ಸೇವೆಗಿಂತಲೂ ಯಕ್ಷಗಾನ ಸೇವೆಯಿಂದ ಭಾಳ ಸಂತುಷ್ಟನಾಗ್ತಾನೆ ಅವನು, ನಂಬಿಕೆ ಅವನು. ಹಾಗಾಗಿ ಅನೇಕರು ತಮ್ಮ ಕಷ್ಟ ಎಲ್ಲ ಬಂದಾಗ ಬಹುತೇಕವಾಗಿ ಆಂಜನೇಯನ ಸಮ್ಮುಖದಲ್ಲಿ ಒಂದು ಹರಕೆ ಆಟ ಮಾಡಿಸ್ತೇವೆ ಅಂತ ಹೇಳಿಕೊಂಡು ರೂಢಿ. ಮೊದಲು ಇಲ್ಲಿ ಬಹುತೇಕವಾಗಿ 6 ತಿಂಗಳು ಹೀಗೆ ಆಟ ನಡೀತಾ ಇರಲಿಲ್ಲ. ಏನೋ ಒಂದು ಸೀಸನ್ನಲ್ಲಿ ಸಾಮಾನ್ಯ ಒಂದು 10-20 ಆಟ ಇಡೀ 6 ತಿಂಗಳ ಸೀಸನ್ನಲ್ಲಿ. ಅದರಲ್ಲಿಯೂ ಮಧ್ಯದಲ್ಲಿ ಆಟಗಳು ಗ್ಯಾಪ್ ಆಗ್ತಾ ಇತ್ತು. ಯಾಕೆ ಕೇಳಿದ್ರೆ, ಮೊದಲು ಇಲ್ಲಿ ಆಟ ಆಡಲಿಕ್ಕೆ ಪ್ರಾರಂಭ ಆದದ್ದು ಹೇಗೆ ಅಂತ ಕೇಳಿದರೆ, ಇಲ್ಲಿ ಹೊರಗಡೆಯಿಂದ ಅಂದರೆ ಮಂಕಿ, ಮುರುಡೇಶ್ವರ, ಭಟ್ಗಳ ಆ ಕಡೆಯಿಂದ ಕಾನ್ನ ಕೆಲವು ಕಟ್ಟಿಗೆ, ತಾಳಿ ಮಡ್ಲು, ತಾಳಿ ಚಕ್ಕೆ, ಬೆತ್ತ, ಬೇಲಿಗೆ ಗೂಟ ಇತ್ಯಾದಿಗಳನ್ನು ಒಯ್ಯುವುದಕ್ಕೆ ಎತ್ತಿನ ಗಾಡಿ ಮೇಲಿಂದ ಬರ್ತಾ ಇದ್ರು. ಅವರು ರಾತ್ರಿ ಇಲ್ಲಿ ಬೈಲಲ್ಲಿ ಉಳಿದುಕೊಳ್ಳೋದು. ಬೆಳಗ್ಗೆ 5:30 ಸುಮಾರಿಗೆ ಬೆಟ್ಟಕ್ಕೆ ಹೋಗೋದು. 5:30ವರೆಗೆ ಬಹುತೇಕ ಅವರಿಗೆ ಕೆಲವರಿಗೆ ನಿದ್ರೆ ಬರ್ತಿತ್ತು, ಕೆಲವರಿಗೆ ಬರುವುದಿಲ್ಲ. ಹಾಗಾಗಿ ಇಲ್ಲಿ ಅವರವರೊಳಗೆ ವರಾಡಿ ಹಾಕ್ಕೊಂಡು, ಅಂದರೆ 4 ಆಣೆ 8 ಆಣೆ ಈಗ ವರಾಡಿ ಹಾಕ್ಕೊಂಡು ಆಟ ಮಾಡುವ ರೂಢಿ ಇತ್ತು ಅಂತ ಕೇಳಿದ್ದೇವೆ, ನಾವು ನೋಡಿದ್ದಲ್ಲ. ಆ ನಂತರದಲ್ಲಿ ಅವರು ಮಾಡಿಸೋದಾ ಆಡುದ? ಅವ್ರು ಮಾಡಿಸೋದು. ಅವಾಗ ಇಲ್ಲಿ ಒಬ್ಬರು ಸಂಘಟನೆ ಮಾಡಿ ಸ್ಥಳೀಯ ಕಲಾವಿದರನ್ನೆಲ್ಲ ಒಟ್ಟು ಹಾಕ್ಕೊಂಡು ಒಂದು ರಾತ್ರಿ ಬೆಳಗಿನವರೆಗೆ ಒಂದು ಆಟ ಮಾಡ್ತಿದ್ರು. ಅದು ಹನುಮಂತನಿಗೆ ಸೇವೆಯಾಗೆ ಮಾಡೋದಾಗಿತ್ತು. ಅದು ಹಾಗೆ ರೂಢಿ ಆಗಿ ಅದು ಸ್ವಲ್ಪ ಆಟಗಳು ಜಾಸ್ತಿ ಆಗ್ತಾ ಬಂತು. ಆಮೇಲೆ ಒಂದು ಗುಂಡುಬಾಳದ್ದು ಒಂದು ಮೇಳ ಹೇಳಿ ಸ್ಥಾಪನೆ ಆಯಿತು. ಆವಾಗಲೂ ಆಟಗಳು ಭಾಳ ಇರಲಿಲ್ಲ, ಆಟಗಳು ಗ್ಯಾಪ್ ಆಗ್ತಾ ಇತ್ತು. ಗ್ಯಾಪ್ ಆದವಾಗೆಲ್ಲ ಕಲಾವಿದರು ಮನೆಗೆ ಹೋಗೋದು, ಆಟ ಇದ್ದಾವಾಗ ಬಂದು ಸೇರಿಕೊಳ್ಳೋದು, ಹೀಗೆ ನಡೀತಾ ಬಂತದ್ದು. ಆಮೇಲೆ ಬಹುತೇಕವಾಗಿ ನಿರಂತರವಾಗಿ ನಡೆಯುವುದಕ್ಕೆ ಪ್ರಾರಂಭ ಆಯಿತು. ಆವಾಗ ಇಲ್ಲಿ ಸುಮಾರು ಜನ ಮೇಳಗಳನ್ನು ಮಾಡಿ ಆಟ ಆಡಿಸಿದ್ರು. ಮನೆಗೆ ತಿಮ್ಮಣ್ಣಾಜಿಯವರು,
ಸತ್ಯ ಹೆಗಡೆಯವರು, ಹಾಂ ನಾರಾಯಣ್ ಭಟ್ರು, ಓಹೋ ಬಾಬಿಯಾಜಿ ಅವರು, ಹಾಂ ಹೀಗೆ ಹಾಂ ಒಬ್ಬೊಬ್ಬರು ಇಂತಿಷ್ಟು ಒಂದೊಂದು ಸ್ವಲ್ಪ ವರ್ಷ ಮೇಳ ಮಾಡಿಕೊಂಡು ಹಾಂ ಮೇಳ ನಡೆಸಿದ್ರು ಇಲ್ಲ. ಆಮೇಲೆ ಮತ್ತೆ ಸುಮಾರು ಜನ ಸಿಗ್ತಾರೆ ಇಲ್ಲಿ ಮೇಳ ಮಾಡಿದವು. ಹಾಂ ಆ ನಂತರದಲ್ಲಿ ಅದು ಮುಂದುವರೆದು ಬಂದು ಸಾಮಾನ್ಯ 6 ತಿಂಗಳು ಆಟ ಹಾಂ ನಡೆಯುವ ಹಾಗಾಯ್ತು. ಹಾಂ ಹಾಂ ಆವಾಗ ಏನಾಯ್ತು ಅಂತ ಕೇಳಿದರೆ, ಹ್ಞೂ ಒಂದು ಆಟ ಹರಕೆ ಯಾವನಾದರೂ ಹೇಳ್ಕೊಂಡ್ರೆ ಹ್ಞೂ ಬಹುತೇಕ ಅವರ ಲೀಸ್ಟ್ನ ಪ್ರಕಾರ ಅವನಿಗೆ ಆಟ ಸಿಗಬೇಕು ಅಂತ ಆದರೆ 12 ವರ್ಷಗಳ ಕಾಲ ಕಾಯುವ ಸಂದರ್ಭ ಅಂತೂ ಅಷ್ಟು ಆಟ ಸ್ಟಾಕ್ ಆಯ್ತು, ಹಾಂ 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 ಬುಕ್ ಆಯಿತು. ಹಾಂ ಆವಾಗ 82ರಲ್ಲಿ ಇರಬೇಕು. ಹಾಂ ಬಹುತೇಕ ವೀರೇಂದ್ರ ಹೆಗಡೆಯವರು ಹಾಂ ಇಲ್ಲಿಗೆ ಬಂದಿದ್ರು, ಈ ಸ್ಥಳಕ್ಕೆ ಬಂದಿದ್ರು. ಹಾಂ ಆವಾಗ ಅವರ ಸಮಸ್ಯೆಯನ್ನು ಅವರು ನಮ್ಮ ದೇವಸ್ಥಾನದವರು ಹಾಂ ಅವ್ರ ಮುಂದೆ ಇಟ್ಟರು ಅಂತ ಕೇಳಿದ್ದೆ ನಾನು. ಹಾಂ ಅಂದರೆ ಈಗ ಹರಕೆ ಹೇಳ್ಕೊಂಡು 12 ವರ್ಷಗಳ ಕಾಲ ಆಟ ಕಾಯಬೇಕು ಅಂತ ಆದರೆ ಹ್ಞೂ ಅವ ಇದ್ದೇ ಬಿಡ್ತಾನೆ ಅಂತ ಹೇಳಲಿಕ್ಕೆ ಆಗೋದು. ಹೌದು. ಹಾಗಾಗಿ ಏನು ಮಾಡಬೇಕು ಅಂತ ಕೇಳಿದವಾಗ ವೀರೇಂದ್ರ ಹೆಗಡೆಯವರು ಒಂದು ಹ್ಞೂ ದಾರಿ ತೋರಿಸಿದ್ರು. ಹಾಂ ಒಂದು ವರ್ಷಕ್ಕೆ 2 ಜನ, ಒಂದು ದಿವಸಕ್ಕೆ 2 ಜನ ಹರಕೆದಾರರನ್ನು ಮಾಡಿಕೊಂಡು ಆಟ ಮಾಡಿ, ಹ್ಞೂ ಕೆಲವು ಅಷ್ಟಾದರೂ ಆಟ ಕಡಿಮೆ ಆಗ್ತದೆ ಹ್ಞೂ ಅಂತ ಹೇಳಿದರು. ಹಾಂ ಆದ್ದರಿಂದ ಸಾಮಾನ್ಯ 82ರಿಂದ 83ರಿಂದ ಬಹುತೇಕ ಹಾಂ 2 ಜನ ಹರಕೆದಾರರು. ಓಹೋ ಆದರೆ ಈಗಲೂ ಹಾಗೆ, ಈಗಲೂ ಬಹುತೇಕ ಒಬ್ಬ ಹರಕೆ ಹೇಳ್ಕೊಂಡ್ರೆ ಲೀಸ್ಟ್ನ ಪ್ರಕಾರ ಅವನಿಗೆ ಆಟ ಸಿಗಬೇಕು ಅಂತ ಆದರೆ ಹಾಂ 8 ವರ್ಷ ಕಾಯಬೇಕು. ಓಹೋ ಅಷ್ಟು ಹರಕೆ ಉಂಟು. ಅಷ್ಟು ಆಟ ಹರಕೆ ಉಂಟು, ಸ್ಟಾಕ್ ಉಂಟು. ಹಾಂ ಹಾಗೆ ಸ್ಟಾಕ್ ಉಂಟು ಅಂತ ಹೇಳಿದ್ರೆ ಹಾಂ ಅದಕ್ಕೆ ಕಾರಣ ಇನ್ನೂ ಒಂದು ಉಂಟು. ಹಾಂ ಬಹುತೇಕವಾಗಿ 135ಕ್ಕೂ ಹೆಚ್ಚಿಗೆ ಖಾಯಂ ಹರಕೆದಾರರಿದ್ದಾರೆ. ಹಾಂ 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 ಪ್ರತಿ ವರ್ಷ ಅವರದ್ದು ಪ್ರತಿ ವರ್ಷ ಮಾಡ್ತಾರೆ. ಪ್ರತಿ ವರ್ಷ ಅವರದ್ದು ಆಟ ಉಂಟು. ಹಾಂ ಹಾಗಾಗಿ ಹಾಗಾಗ್ತದೆ. ಹಾಂ. ಅಂದರೆ ಹಂಗಾಮಿ ಬಂದ ಆಟಗಳನ್ನು ಖಾಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಂ ಹಾಂ ಹ್ಞೂ ಬಹುತೇಕ ಹಾಂ 8 ವರ್ಷದ ಆಟ ಸ್ಟಾಕ್ ಇದೆ ಅಂತ ನಾವು. ಮತ್ತು ಇಲ್ಲಿ ಕಲಾವಿದರು ಇಲ್ಲಿ ಮೇಳವೇ ಉಂಟು, ಒಂದು ಗುಂಡಬಾಳ ಮೇಳ. ಮೇಳ ಅದೇನಲ್ಲ, ಒಂದೊಂದು ವರ್ಷ ಒಂದೊಂದು ಸ್ವಲ್ಪ ವರ್ಷ ಒಬ್ಬೊಬ್ಬರು ಯಜಮಾನರಾಗಿ ಮೇಳ ಮಾಡ್ಕೊಂಡಿದ್ದಾರೆ. ಈಗ ನಾನು ಬಂದು 20 ವರ್ಷ ಆಯಿತು, 20ನೇ ವರ್ಷ. ಹಾಂ 20 ವರ್ಷದಿಂದ ನಾನೇ ಮೇಳ ಮಾಡಿಕೊಂಡು ಮೇಳ ನಡೆಸ್ತಾ ಇದ್ದೇನೆ. ಓಹೋ ಹಾಂ ನನಗಿಂತ ಮೊದಲು ನಾರಾಯಣ್ ಭಟ್ರು ಕೆಕ್ಕ, ಹ್ಞೂ ಅವರು ಸಾಮಾನ್ಯ 17 ವರ್ಷ ಮೇಳ ಓಹೋ ನಡೆಸಿದ್ದಾರೆ. ಹಾಂ ಅವರಿಗಿಂತ ಮೊದಲು ಸತ್ಯ ಹೆಗಡೆ ಹಡಿನ್ಬಾಳ್, ಹಾಂ ಅವರು ಸಾಮಾನ್ಯ 20-21 ವರ್ಷ ಏನೋ ಮೇಳ ನಡೆಸಿದ್ದಾರೆ. ಓಹೋ ಅದಕ್ಕೂ ಹಿಂದೆ ಅದೇ ತಿಮ್ಮಣ್ಣಾಜಿ, ಹ್ಞೂ ಹೀಗೆ ಹ್ಞೂ ಬೇರೆ ಬೇರೆ ಜನ ಮೇಳ, ಅವರ ಹೆಸರೇ ಬಾಬಿಯಾಜಿ, ಹಾಂ ಕಡೆಗೆ ಗುಂಡಿಬೇಲ್ ಸುಬ್ರ ಭಟ್ರು 2 ವರ್ಷ ಮೇಳ ಮಾಡಿದರು. ಹಾಂ ಹೀಗೆ ಅದು ಅಂದರೆ ಗುತ್ತಿಗೆ ತಗೊಂಡು ಹಾಗೆ. ಹಾಂ ಅಂದರೆ ಇಲ್ಲಿ ತುಂಬ ಪ್ರಸಿದ್ಧ ಕಲಾವಿದರು ಕೂಡ ಇಲ್ಲೇ ವೇಷ ಮಾಡಿದ್ದಾರೆ ಅಂತ ಹೇಳಿ ಕೇಳಿದೆ. ಉತ್ತರ ಕನ್ನಡದ ಹಾಂ ಎಲ್ಲ ಪ್ರಸಿದ್ಧ ಕಲಾವಿದರು, ಓಹೋ ಇವತ್ತು ಚಿಟ್ಟಾಣಿಯವರು ಇರಲಿ, ಜನವಳ್ಳಿಯವರು ಇರಲಿ, ಶಂಭು ಹೆಗಡೆಯವರು ಇರಲಿ, ಮಹಾಬಲಿ ಹೆಗಡೆಯವರು ಇರಲಿ, ಓಹೋ ಎಲ್ಲವರು ಎಲ್ಲ ಕಲಾವಿದರು ಹಾಂ ಇಲ್ಲಿ ಗುಂಡಬಾಳದಲ್ಲಿ ವೇಷ ಮಾಡಿ ಆಮೇಲೆ ಹೊರಗಡೆ ಹೋದವರು. ಓಹೋ ಪ್ರಾಥಮಿಕ ಹಂತದಲ್ಲಿ ಅವರು ಗುಂಡಬಾಳದಲ್ಲಿ ಇಲ್ಲೇ ಗೆಜ್ಜೆ ಕಟ್ಟಿದ್ದಲ್ಲ. ಹಾಂ ಪ್ರಾಥಮಿಕ ಹಂತದಲ್ಲಿ ಇದು. ಹಾಗಾಗಿ ಇದಕ್ಕೆ ಯಕ್ಷಗಾನ ಕಾಶಿ ಅಂತಲೇ ಹೆಸರು ಹಾಕಿದ್ದಾರೆ. ಹಾಂ ಯಾಕೆ ಕೇಳಿದ್ರೆ ಹಾಂ ನಿರಂತರ ಯಕ್ಷಗಾನ ನಡೀತದೆ ಅನ್ನೋದು ಒಂದಾದರೆ, ಹಾಂ ಇನ್ನೊಂದು ಹಾಂ ಬಹುತೇಕವಾಗಿ ಯಕ್ಷಗಾನ ಕಲಾವಿದರು ಇಲ್ಲಿ ಅಧ್ಯಯನ ಮಾಡಿಕೊಂಡು ಹೊರಗಡೆ ಹೋದರೆ ಹಾಂ ಅವರಿಗೆ ಸಿದ್ಧಿ ಯಾವ ತೊಂದರೆ ಆಗುವುದಿಲ್ಲ. ಯಾರು ಜೊತೆಯಲ್ಲಿ ವೇಷ ಮಾಡಿದರೂ ತೊಂದರೆ ಆಗುವುದಿಲ್ಲ. ಓಹೋ ಅಷ್ಟು ಅಂದರೆ ಕಥೆಯ ಅನುಭವ ಹಾಂ ಇದು ತನ್ನಿಂದ ತಾನೇ ಇಲ್ಲಿ ಹಾಂ ಸಿಗ್ತದೆ ಅವರಿಗೆ. ಓಹೋ ಹಾಗಾಗಿ ಬಹುತೇಕವಾಗಿ ಈಗ ಹಾಂ ಯಕ್ಷಗಾನಕ್ಕೆ ಹೋಗುವವರೆಲ್ಲ ಕಲಿಯುವುದಕ್ಕೆ ಇಲ್ಲೇ ಬರ್ತಾರೆ. ಹಾಂ ಹಾಂ ಅದು ಕಲಿಕಾ ಕೇಂದ್ರ ಅಲ್ಲದೆ ಇದ್ದರೂ ಹಾಂ ಕೇಂದ್ರಕ್ಕಿಂತಲೂ ವಿಶೇಷತೆ ಉಂಟು. ಹಾಂ 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 ಪ್ರಾಥಮಿಕ ಹಂತದಲ್ಲಿ ತಾಳವನ್ನು ಅಭ್ಯಾಸ ಮಾಡಿ ಎಲ್ಲೋ ಕೇಂದ್ರದಲ್ಲಿ ಕಲ್ತ್ಕೊಂಡು ಬಂದರೆ, ಹಾಂ ಇಲ್ಲಿ ಬಣ್ಣ ಹಚ್ಚುವುದರಿಂದ ಹಿಡಿದು ಹಾಂ ರಂಗಸ್ಥಳದಲ್ಲಿ ನಿಲ್ಲುವುದರಿಂದ ಹಿಡಿದು ಮಾತಾಡುವುದರಿಂದ ಹಿಡಿದು ಎಲ್ಲವನ್ನೂ ಕಲೀಲಿಕ್ಕಾಗ್ತದೆ. ಓಹೋ ಹಾಂ ಹಾಗಾಗಿ ಇದು ಯಕ್ಷಗಾನ ಕಾಶಿ ಅಂತಲೇ ಹೇಳುವುದು ಜನ. ಹಾಂ ಅಂದರೆ ಈಗ ಇಲ್ಲಿ ಯಕ್ಷಗಾನ ಹರಕೆ ಬೇರೆ, ಮತ್ತು ಇಲ್ಲಿ ಗೆಜ್ಜೆ ಕಟ್ಟಲಿಕ್ಕೂ ಇಲ್ಲಿ ಪ್ರಥಮವಾಗಿ ಇಲ್ಲಿ ಗೆಜ್ಜೆ ಕಟ್ಟುವರು ಹರಕೆ ಹತ್ಕೊಳ್ತಾರಾ ಹೇಗೆ? ಅಲ್ಲ, ಹೌದು, ಕೆಲವರೆಲ್ಲ ಹರಕೆ ಉಂಟು. ಇಲ್ಲಿ ವಿಶೇಷ ಅಂದರೆ ಇಲ್ಲಿ
ನಾಮ ಹಾಕಿಕೊಂಡು ರಂಗಸ್ಥಳದ ಮಣ್ಣು ಹಚ್ಚಿಕೊಳ್ಳುವುದು ಒಂದು ಹರಕೆ. ಹಾಂ ಒಂದು ನಾಮ ಹಾಕ್ಕೊಂಡು ಒಂದು ಸಾರಿ ರಂಗಸ್ಥಳಕ್ಕೆ ಹೋಗಿ ಅಲ್ಲಿ ಆಂಜನೇಯನಿಗೆ ಕೈ ಮುಗಿದು ರಂಗಸ್ಥಳದ ಮಣ್ಣು ಹಣೆಗೆ ಹಚ್ಚಿಕೊಂಡ್ರೆ ಒಂದು ವೇಷ ಮಾಡಿದ ಫಲ ಸಿಗ್ತದೆ ಅನ್ನುವ ನಂಬಿಕೆ ಉಂಟು. ಇದು ಕಾರಣಿಕ ಸ್ಥಳ ಅಂತ ಹೇಳುವುದಕ್ಕೆ ಕಾರಣ ಉಂಟು. ನಾನು ನನ್ನ 20 ವರ್ಷದ ಈ ಅವಧಿಯಲ್ಲಿ ನಾನು 2 ಜನರಿಗೆ ನೋಡಿದ್ದೇನೆ. ಡಾಕ್ಟರ್ ರಿಪೋರ್ಟ್ ಸಹ ಸುಳ್ಳಾಗಿ ಅವರು ಆರೋಗ್ಯವಂತರಾಗಿ ಉಳಿದದ್ದನ್ನು ನೋಡಿದ್ದೇನೆ. ಒಬ್ಬರು ಹಿಂದೂ ಪತ್ರಿಕೆ, ಮಂಗಳೂರು ಹಿಂದೂ ಪತ್ರಿಕೆ ಫೋಟೋಗ್ರಾಫರ್, ಅವರೇ ಅದು ಅವ್ರ ಬಾಯಿಂದ ಕೇಳಬೇಕು, ಸ್ವತಃ ಅವ್ರ ಬಾಯಿಂದ ಕೇಳಿದ್ರೆ ಅದಕ್ಕೆ ಬಹಳ ವಿಶೇಷ. ಅವರ ಅಳಿಯನಿಗೆ ಈ 2 ಸಾರಿ ಟೆಸ್ಟ್ ಮಾಡಿದವಾಗ ಕ್ಯಾನ್ಸರು, ಅದು ಆಪರೇಷನ್ ಆಗಲೇಬೇಕು, ಹೀಗೊಂದು ಮಾತು ಬಂತ. ಅವರು ಇಲ್ಲಿ ಬಂದು ಪ್ರಥಮತ ಬಂದವರು ಅವರು ಹಾಗೆ ಹೇಳಿದರು, ಹೀಗೆ ಅಂತ ಹೇಳಿ ಹಾಗೆ ಅವರೇ ಹೇಳ್ಕೊಂಡ್ರಂತೆ ಮನಸ್ಸಿನಲ್ಲಿ. ಡಾಕ್ಟರ್ ರಿಪೋರ್ಟ್ ಸುಳ್ಳಾದರೆ ತಾನು ಅಲ್ಲಿಗೆ ಬಂದು ಒಂದು ಆಟ ಮಾಡಿಸ್ಕೊಡ್ತೆ ಅಂತ ಹೇಳಿ. ಆ ದಿವಸ ಮರುದಿವಸ ಅವರಿಗೆ ಆಪರೇಷನ್ನಿಗೆ ಎಲ್ಲ ರೆಡಿ ಆಗಿದೆ. ಬೆಳಿಗಾದರೆ ಅವರಿಗೆ ಆಪರೇಷನ್. ಅಷ್ಟೊತ್ತಿಗೆ ರಾತ್ರಿ ಒಬ್ಬರು ಸರ್ಜನ್ರು ಬಂದ್ರಂತೆ, ಡಾಕ್ಟರ್ ಇಲ್ಲ ನಾಳೆ ಆಪರೇಷನ್ ಮಾಡ್ಲಿಕ್ಕೆ ಆಗೋದಿಲ್ಲ, ನಾನೊಂದು ಟೆಸ್ಟ್ ಮಾಡಬೇಕು ಅಂತ ಹೇಳಿದರು. ಆಯಿತು ಅಂತ ಹೇಳಿ ಅವರೊಂದು ಟೆಸ್ಟ್ ಮಾಡಿದ್ರು. ಅವರು ಟೆಸ್ಟ್ ಮಾಡಿದರೆ ಅದು ಕ್ಯಾನ್ಸರೇ ಅಲ್ಲ ಅಂತ ರಿಪೋರ್ಟ್. ಮತ್ತೆ ಒಬ್ಬ ಕಲಾವಿದ ಇದ್ದ ಮಾಳಕೋಡು ಉದಯ ಹೆಗಡೆ ಅಂತೇಳಿ, ಈಗ ಅವನ ಮಗಳು ಪದ್ಯ ಹೇಳ್ತಾಳೆ, ಮೊನ್ನೆ ಇಲ್ಲಿ ಇದೇ ವೇದಿಕೆಗೆ ಬಂದು ಪ್ರಸಂಗ ಆಡಿಸಿದ್ದಾಳೆ. ಅವ ನನ್ನ ಮೇಳದಲ್ಲಿ ಕಲಾವಿದ ಆಗಿ ಕೆಲಸ ಮಾಡ್ತಾ ಇದ್ದ. ಆಗ ಈ ಚಿಂತನ ಹೆಗಡೆ ಅನ್ನೋಳು ತಾಯಿ ಹೊಟ್ಟೆ ಒಳಗಿದ್ದ. ಅವ ತಂದೆಗೆ ಅವನಿಗೆ ವೈಮನಸ್ಸು ಆಗ್ತಾ ಇರಲಿಲ್ಲ. ಅವ ಭಾಳ ಬೇಸರ ಮಾಡ್ಕೊಂಡು, ನಾನು ಲಿಸ್ಟ್ ಮಾಡುವಾಗ ಬಂದು ಭಾಳ ಬೇಸರ ಮಾಡ್ಕೊಂಡ. ಈಗ ಹೋಗಿದೆ 2 ಕಡೆ ತಾನು ಸ್ಕ್ಯಾನಿಂಗ್ ಮಾಡಿಸಿದ್ದೇನೆ, ಒಂದು ಮಗು ಉಳಿತದೆ ಅಥವಾ ತಾಯಿ ಉಳಿತದೆ, ಆಪರೇಷನ್ ಆಗಲೇಬೇಕು ಅಂತ ಹೇಳಿದ್ದಾರೆ ಅಂತ ಹೇಳ್ದ. ನಾನು ಅಷ್ಟೇ ಹೇಳ್ದೆ ಅವನಿಗೆ, ನೀನು ಇದ್ದದ್ದು ಎಲ್ಲಿ ಅಂತ ಗೊತ್ತುಂಟ ನಿನಗೆ, ಸುಮ್ಮನೆ ಅವನ ಹತ್ರ ಪ್ರಾರ್ಥನೆ ಮಾಡ್ಕೊಂಡು ವೇಷ ಮಾಡ್ಕೊಂಡು ರಂಗಸ್ಥಳಕ್ಕೆ ಹೋಗಿ ಏನೂ ಆಗೋದಿಲ್ಲ ಅಂತ ಹೇಳಿದೆ. ಕೊನೆಗೆ ಅವನಿಗೆ ಸಮಾಧಾನ ಕೇಳಿದೆ, ನಿನ್ನ ಹೆಂಡತಿ ಬೇಕಾದರೆ ನಮ್ಮ ಮನೆಯಲ್ಲಿ ತಂದಿಡಿಸು, ತೊಂದರೆ ಇಲ್ಲ, ರೋಡ್ ಅಂಚಿಗೆ ನಮ್ಮ ಮನೆ, ಆಸ್ಪತ್ರೆಗೆ ಹೋಗಲಿಕ್ಕೆ ಬೇಕಾದರೆ ಅನುಕೂಲ ಉಂಟು, ಎಷ್ಟೊತ್ತಿಗೂ ಹೋಗ್ಬೋದು ಅಂತ ಹೇಳಿ ಅವ ಹಾಗೆ ಮಾಡಿದ ವೇಷ ಮಾಡ್ಕೊಂಡು ಹೋದ. ಆಮೇಲೆ ಅವನ ಹೆಂಡತಿ ನಾರ್ಮಲ್ ಹೆರಿಗೆ, ಆಪರೇಷನ್ ಇಲ್ಲ, ಏನೂ ಇಲ್ಲ, ಮಗು ಆರೋಗ್ಯವಾಗಿದ್ದಾಳೆ. ಈಗ ಅವಳು ಬಾಬೂತಿಗೆ ಮಾಡ್ತಾಳೆ. ಹೌದು, ಅದೇ ಹೀಗೆ ಅಂಥದ್ದು ಅನೇಕ ಉಂಟು. ಅದು ಕೆಲವು ಎಂತ ಆಗ್ತದೆ ಕೇಳಿದ್ರೆ ಕಾಕತಾಳೀಯ ಹೇಳುವ ನಿರ್ಣಯಕ್ಕೆ ಬಂದ್ಬಿಡ್ತಾರೆ, ಎಲ್ಲರೂ ಅದನ್ನು ನಂಬುವುದಿಲ್ಲ. ಮತ್ತೆ ಇಲ್ಲಿ ಗಣಪತಿಯ ವಿಶೇಷತೆ ಏನು? ಈ ಗಣಪತಿ ವಿಶೇಷ ಅಂದರೆ ಇಲ್ಲಿ ಆಟ ಪ್ರಾರಂಭ ಆವಾಗಿನಿಂದ ಇದ್ದ ಗಣಪತಿ ಇದು ಒಂದೇ ಕಟ್ಟಿಗೆಯಲ್ಲಿ ಕೆತ್ತಿದ ಗಣಪತಿ. ಇದಕ್ಕೆ ಯಾವ ಸಂದುಗಳಿಲ್ಲ. ಇದಕ್ಕೆ ಬಹುತೇಕ 400 ವರ್ಷಕ್ಕೂ ಹೆಚ್ಚಿನ ಇತಿಹಾಸ ಉಂಟು ಅದಕ್ಕೆ. ಮತ್ತೆ ಪ್ರಸಾದ ಆಗ್ತದೆ ಗಣಪತಿ. ಅದು ನಿರಂತರವಾಗಿ ಗಣಪತಿಯನ್ನು ರಂಗಸ್ಥಳಕ್ಕೆ ಕೊಂಡು ಬಂದರೆ ಅವನಿಗೆ ಅದರ ಅರ್ಥ ಆಗ್ತದೆ. ಒಂದೊಂದು ದಿವಸ ಇದ್ದ ಹಾಗೆ ಎಷ್ಟು ಭಾರ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಒಂದೊಂದು ದಿವಸ ಹೂ ಎತ್ತಿದಷ್ಟು ಹಗುರ. ಅದು ಯಾಕೆಂತ ನಮಗೂ ಗೊತ್ತಾಗುದಿಲ್ಲ. ಒಂದೊಂದು ದಿವಸ ರಂಗಸ್ಥಳಕ್ಕೆ ಕೊಂಡು ಹೋಗುವಾಗ ಭಾರ, ಒಂದೊಂದು ದಿವಸ ರಂಗಸ್ಥಳದಿಂದ ಒಳಗೆ ತರುವಾಗ ಭಾರ. ಅದು ಏನು ಅಂತ ಅರ್ಥ ಆಗುದಿಲ್ಲ. ಅದರ ಒಂದು ಅದ್ಭುತ ಶಕ್ತಿ ಅದು ಅಂತ ಹೇಳುವುದಕ್ಕೆ ಇನ್ನೊಂದು ಉದಾಹರಣೆ ಬರ್ತದೆ. ಮೊನ್ನೆ ದೈವಜ್ಞ ಸಮಾಜದ ಗುರುಗಳು ಬಂದಿದ್ದರು. ಅವರಿಗೆ ನಾನು ಆರತಿ ಪೂಜೆ ಟೈಮಿಗೆ ಬಂದಿದ್ದರು.
ಆರತಿ ಹಚ್ಚಿಕೊಟ್ಟೆ. ಆರತಿ ಮಾಡಿ, ನೀವು ಆರತಿ ಮಾಡಿ ಅಂತ ಹೇಳಿ ನಾನೇ ಪೂಜೆ ಮಾಡೋದು. ಆರತಿ ಮಾಡಿ ಅಂತ ಕೊಟ್ಟೆ. ಅವರು ಆರತಿಯನ್ನು ಒಂದು ಸಾರಿ ಕೈಯಲ್ಲಿ ತಗೊಂಡು ಒಂದು ಸಾರಿ ಆರತಿ ಎತ್ತಿದ್ರು. ಆ ಕ್ಷಣಕ್ಕೆ ನನ್ನ ಹತ್ರ ಕೊಟ್ಟರು. ಹಬ್ಬ ಅದ್ಭುತ ಅದ್ಭುತ ಅಂದ್ರೆ ಮತ್ತೆ ಎಂಥದ್ದು ಹೇಳಲಿಲ್ಲ. ಹಾಗಾಗಿ ನಮ್ಮ ರಾಘವೇಶ್ವರರು ಒಂದು ಸಾರಿ ನಾನೇ ಕರ್ಕೊಂಡು ಬಂದಿದ್ರು ಅವರು ಬಂದಾವಾಗಲೂ ಹಾಗೆ ಅವರಿಗೆ ಆರತಿ ಹಚ್ಚಿಕೊಟ್ಟೆ. ಅವರು ಆರತಿ ಮಾಡಿ ಮುಗಿಸಿ ಹಾಗೆ ಮಾಡಿ, ಅದಕ್ಕಿಂತ ಮೊದಲು ನಾನು ದೀವ್ಗೆಯವರನ್ನು ಒಂದು ಸಾರಿ ಇಲ್ಲಿ ಕರ್ಕೊಂಡು ಬಂದಿದ್ದೆ. ರಾಮಾನಂದರು ಅವರು ನನ್ನ ಹತ್ರ ಹೇಳಿದ್ರು, ಈಗ ಗುಂಡುಬಾಳಕ್ಕೆ ಒಂದು ಸಾರಿ ಹೋಗ್ಬೇಕಿತ್ತು, ಯಾರು ಕರ್ಕೊಂಡು ಹೋಗೋದಿಲ್ಲ ಅಂತೇಳಿ. ಹಾಗಿದ್ರೆ ನಾನು ಕರ್ಕೊಂಡು ಹೋಗ್ತೇನೆ. ಆಯ್ತಾಗಿದ್ರೆ ಬರ್ತೇನೆ ಅಂದ್ರೆ ಅವ್ರು ಕರ್ಕೊಂಡು ಬಂದಿದ್ದೆ. ಇಲ್ಲಿ ಆಟಗಳು ಬಹುತೇಕ ಸಂಖ್ಯೆ ಜಾಸ್ತಿ ಆಗೋದಕ್ಕೆ ಒಂದು ಕಾರಣ ದೀವಿಗೆಯವರೇ. ಒಂದು ಕಾಲದಲ್ಲಿ ಸತ್ಯಾಗ್ರಹ ಅವರನ್ನು ಕರ್ಕೊಂಡು ಬಂದಿದ್ರು ಅಂತ ಕೇಳಿದ್ದಾರೆ. ಆವಾಗ ಆಟಗಳು ಮಧ್ಯದಲ್ಲಿ ಗ್ಯಾಪ್ ಇರ್ತಿತ್ತು. ಆವಾಗ ಇಲ್ಲಿ ಮೊಬೈಲ್ ಇಲ್ಲ, ಬಸ್ಸಿನ ವ್ಯವಸ್ಥೆ ಇಲ್ಲ. ಕಲಾವಿದರೆಲ್ಲ ಎಲ್ಲಿ ಹೊಳಸಾಲು ಅಂದರೆ ಕೊಂಡದ ಕುಳಿ ಆ ಕಡೆಯಿಂದ ಬಳಕೂರು ಆ ಕಡೆ ಕಲಾವಿದರೆಲ್ಲ ಇದ್ರಿ. ಅವರು ನಡ್ಕೊಂಡು ಬರ್ಬೇಕಲ್ಲಿ. ಕಲಾವಿದರಿಗೆ ತಿಳಿಸ್ಲಿಕ್ಕೆ ಟೈಮ್ ಇರುವುದಿಲ್ಲ ಆಟ ಫಿಕ್ಸ್ ಆದರೆ. ಅಂಥ ಸಂದರ್ಭದಲ್ಲಿ ಸತ್ಯಾಗ್ರಹ ಹೋಗಿ ನಮ್ಮ ರಾಮಾನಂದರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರು, ಹೀಗಾಗೋಗಿದೆ, ಮೇಳ ನಡೆಸೋದು ಕಷ್ಟ, ಹೋದರೆ ಕಲಾವಿದರು ಮನೆಗೆ ಹೋದರೆ ಆಟ ಇದ್ದಾವಾಗ ಕರೆಸಿಕೊಳ್ಳಿಕ್ಕೆ ಆಗೋದಿಲ್ಲ, ಕಲಾವಿದರನ್ನು ಇಲ್ಲೇ ಇಟ್ಕೊಂಡ್ರೆ ಊಟ ಹಾಕ್ಲಿಕ್ಕೆ ಆಗೋದಿಲ್ಲ, ಭಾಳ ಸಮಸ್ಯೆ ಆಗಿದೆ ಅಂತ ಹೇಳಿದವಾಗ ಅವರು ರಾಮಾನಂದರೇ ಹೇಳಿದ್ದಾರೆ, ನಾನು ಬರ್ತೇನೆ ಹಾಗಿದ್ರೆ ಗುಂಡುಬಾಳಕ್ಕೆ ಅಂತೇಳಿ ತನಗೆ ಒಂದು ಕಾರಿನ ವ್ಯವಸ್ಥೆ ಮಾಡೋರು. ಆವಾಗ ಎಲ್ಲಿ ಹಡೇನಬಾಳವರೆಗೆ ರೋಡು, ಹಡೇನಬಾಳಗಿಂತ ಮುಂದೆ ರೋಡ್ ಇಲ್ಲ. ಅವರು ಕಾರ್ನಲ್ಲಿ ಹಡೇನಬಾಳವರೆಗೆ ಬಂದು ಆ ನಂತರದಲ್ಲಿ ದೋಣಿಯಲ್ಲಿ ಗುಂಡುಬಾಳಕ್ಕೆ ಬಂದಿದ್ದರು. ಬಂದವರು ಗರ್ಭಗುಡಿ ಒಳಗೆ ಹೋಗಿ ಹನುಮಂತನಿಗೆ ತೀರ್ಥ ಹೊಡೆದ. ಹನುಮಂತನ ಹತ್ರ ಮಾತಾಡಿದ್ರು. ಅವರು ಹನುಮಂತನ ಹತ್ರ ಮಾತಾಡ್ತಾರೆ, ನೋಡಿ ಹೀಗಾದರೆ ಮತ್ತೆ ನಿನಗೆ ಆಟ ಇರುವುದಿಲ್ಲ, ಏನು ನೀನೇ ನೋಡು. ಆ ವರ್ಷವೇ ಇಡೀ ಸೀಸನ್ ಮುಗಿದ ಮೇಲೆ 10 ಆಟ ಬುಕ್ ಸ್ಟಾಕ್ ಆಗಿತ್ತು. ಅದರ ನಂತರದಲ್ಲಿ ಹೆಚ್ಚಾದದ್ದು 12 ವರ್ಷಗಳವರೆಗಿನ ಆಟ ಸ್ಟಾಕ್ ಆಯಿತು. ಆ ನಂತರದಲ್ಲಿ ವೀರೇಂದ್ರ ಹೆಗಡೆ ಬಂದ ಮೇಲೆ ಅದು ಬದಲಾವಣೆ ಮಾಡಿದ್ರು. ದಿವಸಕ್ಕೆ 2 ಜನರ ಹರಕೆ ಅಂತ ಮಾಡಿದ್ರು. ಅಂದರೆ ಎರಡು ಆಟ ಆಗುತ್ತೆ. ಹೌದು, ಈಗ ದಿವಸ 2 ಜನರ ಹರಕೆ ಆಗ್ತದೆ. ಸೇವೆಗಳು ಯಾವುದೆಲ್ಲ ಅದೆಲ್ಲ ಒಂದು ಸಣ್ಣ ವಿವರ ಕೊಡ್ಬೋದಾ? ಇಲ್ಲಿ ದೇವಸ್ಥಾನದ ಸೇವೆಗಳು ಬೇರೆ, ಈಗ ಅದು ಅಲ್ಲ. ಇದು ಯಕ್ಷಗಾನಕ್ಕೆ ಸಂಬಂಧಪಟ್ಟು ಸೇವೆ ಅಂತ ಹೇಳಿದ್ರೆ ಇಲ್ಲಿ ದೇವರಿಗೆ ಆಟ ಮಾಡಿಸೋದು ಹೇಗೆ ಒಂದು ಸೇವೆ. ಆಟ ನೋಡಿಕೊಡ್ತೆ ಅಂತ ಹರಕೆ ಹೊತ್ಕೊಳ್ಳುವವರಿಗೆ ಮತ್ತೆ ಇಲ್ಲಿ ಬಂದು ನಾಮ ಹಾಕ್ಕೊಳ್ತೇನೆ ಅಂತ ಹೇಳಿ ನಾಮ ಹಾಕ್ಕೊಂಡು ರಂಗಸ್ಥಳಕ್ಕೆ ಹೋಗಿ ಅಲ್ಲಿ ಮಣ್ಣನ್ನು ಹಣೆಗೆ ಹಚ್ಚಿಕೊಂಡು ಹನುಮಂತನಿಗೆ ಕೈ ಮುಗಿಯೋದು ಅದು ಒಂದು ಸೇವೆ. ಅದನ್ನೂ ಸೇವೆ ಹೇಳ್ಕೊಳ್ಳುವವರಿದ್ದಾರೆ. ಇನ್ನು ಬೆಳಗಿನವರೆಗೆ ಆಟ ನೋಡಿಕೊಡ್ತೆ ಅನ್ನೋದು ಒಂದು ಸೇವೆ. ಹಾಗೆ ಅದೇ ಸೇವೆ ಮಾಡಿದವರಿಗೆ ಅವರ ಇಷ್ಟಾರ್ಥ ಸಿದ್ಧಿಸಿದಂಥ ಉದಾಹರಣೆಗಳು ರಾಶಿ ಉಂಟು. ಈಗ ಒಬ್ಬ 5 ಆಟ ನೋಡ್ಕೊಡ್ತೆ ಅಂತ ಹೇಳ್ಕೊಳ್ಳೋದು, ಒಬ್ಬ 7 ಆಟ ನೋಡ್ಕೊಡ್ತೆ ಅಂತ ಹೇಳ್ಕೊಳ್ಳೋದು, ಬೆಳಗಿನವರೆಗೆ ನಿದ್ರೆ ಮಾಡದೆ ಅವನ ಆಟ ನೋಡೋದು, ಆಮೇಲೆ ಅವ ಸಂಕಲ್ಪಿಸಿದ ಅವನ ಕಾರ್ಯ ಸಿದ್ಧಿ ಆಗುವುದು, ಅನೇಕ ಉದಾಹರಣೆಗಳು ಸಿಗ್ತದೆ. ಇಲ್ಲಿ ಸಾಮಾನ್ಯವಾಗಿ ಒಂದು ಯಕ್ಷಗಾನ ಮಾಡೋದಿದ್ರೆ ಖರ್ಚುಗಳೆಲ್ಲ ಹೇಗೆ? ಖರ್ಚು ಅದು ಈಗ ದೇವಸ್ಥಾನದವರು ಅದನ್ನು ನಿಗದಿಪಡಿಸ್ತಾರೆ. ಒಂದು ಆಟಕ್ಕೆ ಇಷ್ಟು ಅಂತ. ಈ ವರ್ಷ 9,900 ರೂಪಾಯಿಯನ್ನು ದೇವಸ್ಥಾನಕ್ಕೆ ತುಂಬಿ ಪಾವತಿ ಮಾಡಿಸಿದ್ರೆ ಅವನ ಹರಕೆ ಆಯಿತು. ಆಮೇಲೆ ಉಳಿದದ್ದು ಅವ ಮಾಡಿಕೊಂಡಷ್ಟು ಖರ್ಚು. ಈಗ ಒಬ್ಬ ಕಲಾವಿದರಿಗೆ ಚಹಾ ತಿಂಡಿ ಹೇಳಬೇಕು ಅಂತ ಆಲೋಚನೆ ಇದ್ದರೆ ಅದರದ್ದು ಒಂದು ಖರ್ಚು. ಮತ್ತು ಇಲ್ಲಿ ಬಾಳೆಕೊನೆ ಗಣಪತಿಗಾಗಲಿ ಹನುಮಂತನಿಗಾಗಲಿ ಬಾಳೆಕೊನೆ ತರುವುದಿದ್ರೆ ಬಾಳೆಕೊನೆದು, ಉಳಿದ ಹಣ್ಣು ಇತ್ಯಾದಿಗಳು. ಮತ್ತು ಈಗ ಹರಕೆದಾರ ಊರಿನಿಂದ ಒಂದು 4 ಜನರು ಕರ್ಕ ಬರಬೇಕು ಅಂತ ಹೇಳಿದ್ರೆ ಅವ ವೆಹಿಕಲ್ ಮಾಡ್ಕೊಂಡು ಬಂದರೆ ಅದರ ಬಾಡಿಗೆ ಅದೆಲ್ಲ ಅವನಿಗೆ ಸೇರಿದ್ದು. ಅಲ್ಲಿ ಇಲ್ಲಿ ಆಟದ ಹರಕೆ ಅಂತ ಹೇಳಿದರೆ 9,900 ರೂಪಾಯಿ ದೇವಸ್ಥಾನಕ್ಕೆ ಪಾವತಿ ಮಾಡಿದರೆ ಅವನ ಹರಕೆ.
ಈ ಬಹುತೇಕವಾಗಿ ಈ ಎಲ್ಲಿಯೂ ಇಲ್ಲ, ಇಷ್ಟು ಕಡಿಮೆ ವೀಳ್ಯದಲ್ಲಿ ಒಂದು ಹರಕೆ ಆಟ ಆಗುವ ಪ್ಲೇಸ್ ಯಾವುದೂ ಇಲ್ಲ, ಇದು ಗುಂಡ್ವಾಳ ಮಾತ್ರ. ಹೌದು. ಈಗ ಇಲ್ಲಿ ಯಕ್ಷಗಾನ ಮಾಡೋದಿದ್ರೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದಾ? ನಮ್ಮನ್ನಲ್ಲ, ನೀವು ಅಲ್ಲಿ ದೇವಸ್ಥಾನಕ್ಕೆ ಬಂದು ಆಫೀಸಿಗೆ ಹೋಗಿ ನಾನು ಬೇಕಾದರೆ ಭಟ್ರ ಹತ್ರ ಹೇಳಿ ಒಂದು ಹಣಕಾಯಿ ಮಾಡಿಸಿ ಪೂಜೆ ಮಾಡಿಸಿ ಭಟ್ರ ಸಂಕಲ್ಪ ಮಾಡಿದ ಮೇಲೆ ನೀವು ಆಫೀಸ್ನಲ್ಲಿ ನಿಮ್ಮ ಹಣ ತುಂಬುವುದಲ್ಲ, ನಿಮ್ಮ ಹೆಸರು ನೋಂದಾಯಿಸಿ ಒಂದು ಪಾವತಿ ಮಾಡಿಕೊಡ್ಬೇಕು. ಅದು ಆಮೇಲೆ ಅದು ಲೀಸ್ಟ್ನ ಪ್ರಕಾರ ನಿಮ್ಮ ಆಟ ಬಂದಾವಾಗ ಅದನ್ನು ನಿಮಗೆ ತಿಳಿಸ್ತಾರೆ. ಓಕೆ. ಇಲ್ಲಿ ಎಷ್ಟು ಮಂದಿ ಕಲಾವಿದರು ಇದ್ದಾರೆ ಈಗ? ಕಲಾವಿದರು 22 ಮಂದಿ ಕಲಾವಿದರು ಇದ್ದಾರೆ. ಅದು ಇಲ್ಲಿ ಕಲಾವಿದರು ಅಂದರೆ ಪರ್ಮನೆಂಟ್ ಕಲಾವಿದರಾದರು. ಹೊರಗಡೆ ಆಟಕ್ಕೆ ಕಾರ್ಯ ಬಂದವಾಗ ಮಾತು ಕೊಟ್ಕೊಂಡು ಹೋಗ್ಬಿಡ್ತಾರೆ. ಒಂದೊಂದು ದಿವಸ ಕಲಾವಿದರು ಕಡಿಮೆ ಇರ್ತಾರೆ, ಒಂದೊಂದು ದಿವಸ ಇರ್ತಾರೆ. ಫುಲ್ ಕಲಾವಿದರು ಅಷ್ಟು ಜನ ಇರ್ತಾರೆ. ಯಾರಾದರೂ ವಿಶೇಷ ಕಲಾವಿದರು ಬೇಕಿದ್ರೆ ಬರ್ತಾರೆ ಇಲ್ಲಿ ಸೇವೆಗೆ ಬರುವವರು ಭಾಳ ಮಂದಿ. ವರ್ಷಕ್ಕೆ ಒಂದು ಸೇವೆ ಮಾಡುವವರಿದ್ದಾರೆ, ವರ್ಷಕ್ಕೆ ಒಂದು 5 ಆಟಕ್ಕೆ ಬರುವವರಿದ್ದಾರೆ. ಅದೆಲ್ಲ ಬೇರೆ ಅಲ್ಲ. ಹಾಗೆ. ಓಕೆ. ಹೇಗೆ ಇಲ್ಲಿ ದಿನಾಲು ಯಕ್ಷಗಾನ ಹೇಗೆ ನಡೀತದೆ? ಇಲ್ಲಿ ಅಂದ್ರೆ ಹರಕೆದಾರರು 2 ಮಂದಿ ಇದ್ದಾರೆ. ಅವರು 8:30 ಒಳಗೆ ಬರಬೇಕು. 8:30 ಬಂದ ನಂತರ 8:45 ಗಣಪತಿ ಪೂಜೆ ಆಗ್ತದೆ. ಗಣಪತಿ ಪೂಜೆ ಆದ ನಂತರ 9:00ವರೆಗೆ ರಂಗಸ್ಥಳಕ್ಕೆ ಹೋಗ್ತಾರೆ. ಕಡೆ 10 ಗಂಟೆಗೆ ದೇವರ ಮಂಗಳಾರತಿ ಆಗ್ತದೆ. ದೇವರ ಮಂಗಳಾರತಿ ಆಗಲಿ ಪ್ರಸಾದ ಎಲ್ಲ ತಕೊಂಡು ಆದ ನಂತರ ಇಲ್ಲಿ ಬರೋ ತನಕ ಯಕ್ಷಗಾನ ಪ್ರಾರಂಭ ಆದ ದುಡಿತು.
ಬೆಳಗ್ವರೆಗೆ ಬೆಳಿಗ್ಗೆ ಆಗ್ತದೆ 6 ಗಂಟೆದಲ್ಲಿ. ಮತ್ತೆ ವಿಶೇಷ ಅಂದ್ರೆ ಇಲ್ಲಿ ಹಳೆ ಸಾಂಪ್ರದಾಯಿಕ ರಾಮಾಯಣ ಮತ್ತು ಮಹಾಭಾರತ ಕತೆ ಒಂದು ಆಗ್ತದೆ ಬಿಟ್ರೆ ಮತ್ತೆ ಯಾವುದೇ ಹೊಸ ಕತೆ ಆಗೋದಿಲ್ಲ. ಹೆಚ್ಚಾಗಿ ಹನುಮಂತ ಬರುವಂತ ಪ್ರಸಂಗ ಆಗ್ತದೆ ಹೆಚ್ಚು. ಇಲ್ಲಿ ಗಣಪತಿ ವಿಶೇಷ ಅಂದ್ರಲ್ಲ, ಅದು ಹೇಗೆ? ಅಲ್ಲಿ ಮೊದಲೇ ಅಲ್ಲಿ ಟೆಂಪಲ್ ಅಲ್ಲಿ ಇರ್ತದ ಅದು? ಹೌದು. ಮೊದಲು 7 ತಿಂಗಳ ಗಣಪತಿ ಅಲ್ಲಿ ದೇವಸ್ಥಾನದಲ್ಲಿ ಉಳಿತದೆ. ಅಲ್ಲಿಂದ ಆಟ ಶುರುವಾಗೋ ದಿವಸ 8:30 9 ಗಂಟೆ. ಆಟ ಶುರುವಾಗೋದು ಸಾಮಾನ್ಯವಾಗಿ ಯಾವ ತಿಂಗಳಲ್ಲಿ? ಅದು ಇದು ಮಾರ್ಗಶಿರ ಶುದ್ಧ ವದ್ಯ ದಶಮಿ. ಮಾರ್ಗಶಿರ ವದ್ಯ ದಶಮಿ ಸ್ಟಾರ್ಟ್ ಆಗ್ತದೆ. ವೈಶಾಖ ಶುದ್ಧ ಅಷ್ಟಮಿ ಕ್ಲೋಸ್ ಆಗ್ತದೆ. ಈ ದಶಮಿ ದಿವಸ ಅದಕ್ಕೆ ಒಂದು ಬೆಳ್ಳಿ ಇದು ಉಂಟು, ಪಲ್ಲಕ್ಕಿ ಉಂಟು. ಆ ಪಲ್ಲಕ್ಕಿ ಮೇಲೆ ಇದು ಬರ್ತದೆ ಗಣಪತಿ ವಿಜೃಂಭಣೆಯಲ್ಲಿ ಬರ್ತದೆ. ಸಾಧಾರಣ ಒಂದು 1.5 ಲಕ್ಷ ರೂಪಾಯಿನ ಸಿಡಿಮದ್ದು ಹೊಡಿತಾರೆ. 1.5 ಇಂದ 2,000 ಜನ ಹೆಚ್ಚಾಗ್ತಾರೆ. ಇಲ್ಲಿ ಬಂದು ಕೂತ್ಕೊಳ್ತಾರೆ. ಆಯ್ತು, ಹೋಗ್ಬೇಕಿದ್ರು ಅಷ್ಟೇ ಪಲ್ಲಕ್ಕಿ ಮೇಲೆ ವಿಜೃಂಭಣೆಯಲ್ಲಿ ಹೋಗ್ತದೆ. ಸಿಡಿಮದ್ದೆಲ್ಲ ಹೊಡೆಯೋದಿಲ್ಲ, ಬೆಳಿಗ್ಗೆ ಹೋಗಿ ಕೂತ್ಕೊಳ್ತಾರೆ ದೇವಸ್ಥಾನ. ಪ್ರತಿ ಸಂಕಷ್ಟಿಗೆ 30-35 ಗಣಹೋಮ ಆಗ್ತದೆ. ಹೌದಾ? ಒಂದೊಂದ್ಸಲ 40-45 ಆದ್ರೂ ಆಯ್ತು, ಹೇಳಿಕ್ ಬರೋದು. ಅಂದ್ರೆ ಹೊರಗಿನವ್ರು ಬರ್ತಾರ, ಊರಿನವರು? ಯಾರು ಊರಿನವರು ಪರ ಊರಿನವರೆಲ್ಲ ಹೇಳ್ಕೊಳ್ತಾರೆ ಗಣಹೋಮ. ಅವರು ಏನೋ ಒಂದು ಕಷ್ಟಕ್ಕೆ ಹೇಳ್ಕೊಳ್ತಾರೆ, ಅದಾಗ್ತದೆ ಪ್ರತಿ ಸಂಕಷ್ಟಿ. ಮೊನ್ನೆ ಸಂಕಷ್ಟಿಗೆ ಇಲ್ಲೇ ಆಯ್ತು ಗಣಹೋಮ. ಭಾರತೀಯ